ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾವು ANC ಇರುವ ಒಂದು TWS ನ ಪರ್ಚೇಸ್ ಮಾಡಬೇಕು ಅಂದ್ರೆ ಮಾರ್ಕೆಟ್ ಅಲ್ಲಿ ಏನಿಲ್ಲ ಅಂದ್ರೆ ಒಂದು 2500 rupees ನಾವು ಸ್ಪೆಂಡ್ ಮಾಡಬೇಕು. ಆದ್ರೆ ನಾಯ್ಸ್ ಅವರು January 31st ಫ್ಲಿಪ್ಕಾರ್ಟ್, ಮಿಂತ್ರಾ ಅಂಡ್ gonoise.com ಅಲ್ಲಿ ನಮಗೆ ಬಜೆಟ್ ಅಲ್ಲಿ ಸಿಗುವ ಒಂದು ANC TWS ನ ಲಾಂಚ್ ಮಾಡ್ತಿದ್ದಾರೆ. ಅದ್ಯಾವುದು ಅಂದ್ರೆ ನಾಯ್ಸ್ ಬಡ್ಸ್ ಅವರ VS102 Pro. ಸೊ ಬನ್ನಿ ಇವತ್ತು ನಾನು ಇದನ್ನ ಅನ್ಬಾಕ್ಸ್ ಮಾಡಿ ನಿಮ್ಮ ಜೊತೆ ಹಾನೆಸ್ಟ್ ರಿವ್ಯೂನ ಶೇರ್ ಮಾಡ್ತೀನಿ. ಇದರಲ್ಲಿ ಇವತ್ತು ಪರ್ಚೇಸ್ ಮಾಡೋದು ANC ಹೇಗೆ ವರ್ಕ್ ಆಗ್ತಿದೆ, ಗೇಮಿಂಗ್ ಮೋಡ್ ಹೇಗಿದೆ, ಪ್ರೈಸ್ ಎಷ್ಟು, ಫೀಚರ್ಸ್ ಏನಿದೆ, ಇದ್ರ ಬಗ್ಗೆ ಪೂರ್ತಿ ಇನ್ಫಾರ್ಮೇಷನ್ ಶೇರ್ ಮಾಡ್ತೀನಿ. ಇನ್ನೇನು ವೇಟ್ ಮಾಡೋದು, ಲೆಟ್ಸ್ ಸ್ಟಾರ್ಟ್ ಆಫ್ ದ ಇಂಟ್ರೋ ಅಂಡ್ ಲೆಟ್ ಅಸ್ ಮೇಕ್ ದಿಸ್ ಅನ್ಬಾಕ್ಸಿಂಗ್ ಮೋರ್ ಇಂಟ್ರೆಸ್ಟಿಂಗ್. ಬಾಕ್ಸ್ ನೋಡೋದಕ್ಕೆ ಈ ತರ ಇದೆ. ಬಾಕ್ಸ್ ಮೇಲೆ ನಾವು ನಾಯ್ಸ್ ಅವರ ಬ್ರಾಂಡಿಂಗ್ ನ ನೋಡಬಹುದು. ಬಡ್ಸ್ VS102 Pro ಅಂತ ಮೆನ್ಷನ್ ಮಾಡಿದ್ದಾರೆ. ಕೆಲವೊಂದು ಸ್ಪೆಸಿಫಿಕೇಶನ್ ನ ಕೂಡ ಅವ್ರು ಹೈಲೈಟ್ ಮಾಡಿದ್ದಾರೆ. ಅಂಡ್ ಸೈಡ್ ಅಲ್ಲಿ ನಾವು ರಿಷಬ್ ಪಂತ್ ನ ನೋಡಬಹುದು. ಅಂಡ್ ಬ್ಯಾಕ್ ಸೈಡ್ ನಮಗೆ ನಾಯ್ಸ್ ಟ್ರೂಲಿ ವೈರ್ಲೆಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಅಂಡ್ ಇನ್ನೊಂದು ಸೈಡ್ ಅಲ್ಲಿ ನಮಗೆ ಇನ್ನೂ ಕೆಲವೊಂದು ಸ್ಪೆಸಿಫಿಕೇಶನ್ ನ ಡೀಟೇಲ್ ಆಗಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅಂಡ್ ಈ TWS ಬಂದು ನಮಗೆ 5 ಡಿಫರೆಂಟ್ ಕಲರ್ಸ್ ಅಲ್ಲಿ ಅವೈಲೇಬಲ್ ಇದೆ. ನನಗೆ ಕಳಿಸಿದ್ದಾರೆ ಅವರು ಗ್ಲೇಷಿಯರ್ ಬ್ಲೂ ಕಲರ್ ನ. ಸೊ ಏನೆಲ್ಲ ಕಲರ್ಸ್ ಇದೆ ಅದನ್ನ ಸ್ಕ್ರೀನ್ ಅಲ್ಲಿ ಡಿಸ್ಪ್ಲೇ ಮಾಡಿರ್ತೀನಿ, ನೀವು ಚೆಕ್ ಮಾಡಬಹುದು. ಇನ್ನು ಬಾಕ್ಸ್ ಪ್ರೈಸ್ ಬಂದು ನಮಗೆ 4999 ಇದೆ. ಬಟ್ January 31st ಆಸ್ ಎ ಇಂಟ್ರೊಡಕ್ಟರಿ ಪ್ರೈಸ್ ನಮಗೆ ಜಸ್ಟ್ ಫಾರ್ 1799 rupeesಗೆ ಈ TWS ಸಿಗುತ್ತೆ. ಅದಾದ್ಮೇಲೆ 1999ಗೆ ಪ್ರೈಸ್ ಕೂಡ ಇನ್ಕ್ರೀಸ್ ಆಗೋ ಚಾನ್ಸ್ ಇದೆ. ಸೊ ಪ್ಲೀಸ್ ನೀವೇನಾದ್ರು ಪರ್ಚೇಸ್ ಮಾಡಂಗಿದ್ರೆ 31st ಪರ್ಚೇಸ್ ಮಾಡಿ, ಸೊ ದಟ್ ನಮ್ಗೆ ಸ್ವಲ್ಪ ದುಡ್ಡು ಕೂಡ ಕಮ್ಮಿ ಆಗುತ್ತೆ. ಸೊ ಬನ್ನಿ ಈಗ ಬಾಕ್ಸ್ ಓಪನ್ ಮಾಡೋಣ, TWS ಹೇಗಿದೆ ಅಂತ ನೋಡೋಣ. ಸೊ ಬಾಕ್ಸ್ ಓಪನ್ ಮಾಡಿದ ತಕ್ಷಣ ಇಲ್ಲೊಂದು ನಮ್ಮ ಸ್ಮಾಲ್ ಪ್ಯಾಕೇಜ್ ಇದೆ. ನಾಯ್ಸ್ ಅಂತ ಬ್ರ್ಯಾಂಡಿಂಗ್ ನ ನೋಡಬಹುದು. ಸೊ ಬಾಕ್ಸ್ ಓಪನ್ ಮಾಡಿದ ತಕ್ಷಣ ಇಲ್ಲೊಂದು ಸ್ಮಾಲ್ ಪ್ಯಾಕೇಜ್ ಕೊಟ್ಟಿದ್ದಾರೆ ನಮಗೆ. ರಿಜಿಸ್ಟರ್ ಯುವರ್ ವಾರಂಟಿ ಕಾರ್ಡ್ ಕೊಟ್ಟಿದ್ದಾರೆ. ನಾಯ್ಸ್ ವಿ ಆರ್ ಗ್ರೇಟ್ಫುಲ್ ಅಂತ ಮೆನ್ಷನ್ ಮಾಡಿದ್ದಾರೆ ಕಾರ್ಡ್ ಅಲ್ಲಿ. ಅಂಡ್ ಹೇಗೆ ಯೂಸ್ ಮಾಡೋದು ಅಂತ ಸ್ಮಾಲ್ ಇನ್ಫಾರ್ಮೇಶನ್ ಇದ್ರಲ್ಲಿ ಕೊಟ್ಟಿದ್ದಾರೆ. ಸ್ಟಿಕರ್ಸ್ ಕೊಟ್ಟಿದ್ದಾರೆ ನಾಯ್ಸ್ ಅವ್ರದ್ದು. ಯೂಸರ್ ಮ್ಯಾನ್ಯುಯಲ್ ಇದ್ರಲ್ಲಿ ನಮಗೆ ಡೀಟೇಲ್ಡ್ ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ, ಹೇಗೆ ಈ TWS ನ ಯೂಸ್ ಮಾಡೋದು, ಕನೆಕ್ಟ್ ಮಾಡೋದು ಅಂತ. ಎಸ್, ಚಾರ್ಜಿಂಗ್ ಕೇಬಲ್ ಕೊಟ್ಟಿದ್ದಾರೆ, ಒಂದು ಟೈಪ್ ಸಿ ಚಾರ್ಜಿಂಗ್ ಕೇಬಲ್. ಅಂಡ್ ಒಳಗಡೆ ನಮಗೆ ಸಿಲಿಕಾನ್ ಟಿಪ್ಸ್ ಕೂಡ ಕೊಟ್ಟಿದ್ದಾರೆ. ಎಕ್ಸ್ಟ್ರಾ ಪೇರ್ ಆಫ್ ಸಿಲಿಕಾನ್ ಟಿಪ್ಸ್. ಎಸ್, ಸೊ ಸ್ಕೈ ಬ್ಲೂ ಕಲರ್ ಸಿಲಿಕಾನ್ ಟಿಪ್ಸ್ ನ ಕೊಟ್ಟಿದ್ದಾರೆ. ಅಂಡ್ ಹಿಯರ್ ಕಮ್ಸ್ ಅಷ್ಟೇ ಬಾಕ್ಸ್ ಅಲ್ಲಿ. ಹಿಯರ್ ಕಮ್ಸ್ ಅ ಮೇನ್ ಪ್ರಾಡಕ್ಟ್. ವಾವ್, ಎಷ್ಟು ಚೆನ್ನಾಗಿದೆ ನೋಡಿ, ನೋಡೋದಕ್ಕೆ ಸಖತ್ತು ಸ್ಟೈಲಿಶ್ ಆಗಿದೆ. ಕಲರ್ ಕಾಂಬಿನೇಷನ್ ಅಷ್ಟೇ ತುಂಬಾನೇ ಚೆನ್ನಾಗಿದೆ. ಫಸ್ಟ್ ಇದನ್ನ ಅನ್ವ್ರಾಪ್ ಮಾಡ್ತೀನಿ. ಸಖತ್ತು ಕಾಂಪ್ಯಾಕ್ಟ್ ಆಗಿದೆ, ಹೋಲ್ಡ್ ಮಾಡೋದಕ್ಕೂ ಅಷ್ಟೇ ತುಂಬಾನೇ ಚೆನ್ನಾಗಿದೆ, ಸಖತ್ತಾಗಿದೆ. TWS ನ ಇನಿಷಿಯಲ್ ಇಂಪ್ರೆಷನ್ ಬಗ್ಗೆ ಮಾತಾಡಬೇಕು ಅಂದ್ರೆ ಸೀರಿಯಸ್ಲಿ ಕೇಸ್ ಅಂತೂ ನೋಡೋದಕ್ಕೆ ಸಖತ್ತು ಪ್ರೀಮಿಯಂ ಅಂಡ್ ಸ್ಟೈಲಿಶ್ ಆಗಿ ಕಾಣಿಸ್ತಾ ಇದೆ. ಕಲರ್ ಕಾಂಬಿನೇಷನ್ ಅಷ್ಟೇ ತುಂಬಾನೇ ಚೆನ್ನಾಗಿದೆ. ವೈಟ್ ಅಂಡ್ ಬ್ಲೂ ಕಲರ್, ಡ್ಯೂಯಲ್ ಟೋನ್ ಕಲರ್ ನ ಯೂಸ್ ಮಾಡಿದ್ದಾರೆ. ನನಗೆ ಕಳಿಸಿರೋ ಕಲರ್ ಬಂದು ಅವರು ಗ್ಲೇಷಿಯರ್ ಬ್ಲೂ ಕಲರ್. ಓವರ್ ಆಲ್ ಕೇಸ್ ವೇಟ್ ಬಂದು ನಮಗೆ ಜಸ್ಟ್ 40 grams ಮಾತ್ರ ಇರೋದು. ಅಂಡ್ ಸೀರಿಯಸ್ಲಿ ಡಿಸೈನ್ ಕೂಡ ಅಷ್ಟೇ ಸಖತ್ತು ಯೂನಿಕ್ ಆಗಿದೆ. ಈ ತರ ಹೋಲ್ಡ್ ಮಾಡಿದ್ರೆ ಸಖತ್ತು ಕಾಂಪ್ಯಾಕ್ಟ್ ಆಗಿದೆ. ಡಿಸೈನ್ ಹೆಸರು ಅವರು ಇಟ್ಟಿರೋದು ಬಂದು ಫ್ಲೈ ಬರ್ಡ್ ಡಿಸೈನ್ ಅಂತ. ಸಖತ್ತು ಯೂನಿಕ್ ಆಗಿದೆ ಡಿಸೈನ್ ಕೂಡ ನೋಡೋದಕ್ಕೆ. ಅಂಡ್ ಹಿಂಜಸ್ ಕೂಡ ಅಷ್ಟೇ ಸಖತ್ತು ಸ್ಮೂತ್ ಆಗಿ ಓಪನ್ ಆಗ್ತಾ ಇದೆ. ನೋಡಿ ಎಷ್ಟು ಸ್ಮೂತ್ ಆಗಿದೆ ಅಂತ. ಬನ್ನಿ ಈಗ ಇಯರ್ಬಡ್ಸ್ ಹೇಗಿದೆ ಅಂತ ನೋಡೋಣ. ವಾವ್, ಇಯರ್ಬಡ್ಸ್ ಅಲ್ಲೂ ಅಷ್ಟೇ ನಮಗೆ ಡ್ಯೂಯಲ್ ಟೋನ್ ನ ಯೂಸ್ ಮಾಡಿದ್ದಾರೆ. ಕಲರ್ನ ಸಖತ್ತಾಗಿದೆ. ಆಕ್ಚುಲಿ ಕಲರ್ ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿದೆ. ಸಿಲಿಕಾನ್ ಟಿಪ್ ಕ್ವಾಲಿಟಿ ಕೂಡ ತುಂಬಾನೇ ಚೆನ್ನಾಗಿದೆ. ಸೊ ಆಕ್ಚುಲಿ ಸಿಂಗಲ್ ಇಯರ್ ಟಿಪ್ ಓವರ್ ಆಲ್ ವೇಟ್ ಬಂದು ನಮಗೆ ಒಂದೊಂದು 4 grams ಅಷ್ಟೇ ಇರೋದು. ತುಂಬಾನೇ ಲೈಟ್ ವೇಟ್ ಆಗಿದೆ. ಓವರ್ ಆಲ್ ಆಗಿ ಇನಿಷಿಯಲ್ ಇಂಪ್ರೆಷನ್ ಅಂತೂ ವಾವ್ ಅಂತಾನೆ ಹೇಳ್ಬೋದು. ನಾಯ್ಸ್ ಬಡ್ಸ್ VS102 Pro ನ ಸ್ಪೆಸಿಫಿಕೇಶನ್ ಬಗ್ಗೆ ಮಾತಾಡಬೇಕು ಅಂದ್ರೆ ನಮಗೆ ಬ್ಲೂಟೂತ್ ವರ್ಷನ್ ಬಂದು 5.3 ಇದೆ. 11mm ಡ್ರೈವರ್ಸ್ ಕೊಟ್ಟಿದ್ದಾರೆ. ಇದರಿಂದ ನಮಗೆ ಆಡಿಯೋ ಕ್ವಾಲಿಟಿ ಎಲ್ಲ ತುಂಬಾನೇ ಚೆನ್ನಾಗಿರುತ್ತೆ. ಟ್ರಾನ್ಸ್ಮಿಷನ್ ರೇಂಜ್ ಬಂದು ನಮಗೆ 10 meters ಇದೆ. ಅಂಡ್ ಇದರಲ್ಲಿ ನಮಗೆ IPX5 ವಾಟರ್ ಅಂಡ್ ಡಸ್ಟ್ ರೆಸಿಸ್ಟೆಂಟ್ ಕೂಡ ಕೊಟ್ಟಿದ್ದಾರೆ. ಗೇಮರ್ಸ್ ಈ TWS ನ ಆರಾಮಾಗಿ ಯೂಸ್ ಮಾಡಬಹುದು. ಯಾಕಂದ್ರೆ ಇದರಲ್ಲಿ ನಮಗೆ ಅಲ್ಟ್ರಾ ಲೋ ಲೇಟೆನ್ಸಿ ಆಫ್ 40 millisecond ಕೊಟ್ಟಿದ್ದಾರೆ. ಸೊ ಇದರಿಂದ ಗೇಮರ್ಸ್ಗೆ ತುಂಬಾನೇ ಚೆನ್ನಾಗಿರುತ್ತೆ. ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಎಲ್ಲ ಇನ್ನೂ ಎನ್ಹಾನ್ಸ್ ಆಗುತ್ತೆ. ಅಂಡ್ ನಮಗೆ ಇಯರ್ ಬಡ್ಸ್ ಅಲ್ಲಿ ನಮಗೆ ಕ್ವಾಡ್ ಮೈಕ್ ಸೆಟಪ್ ಕೂಡ ಕೊಟ್ಟಿದ್ದಾರೆ ವಿತ್ ANC. ಸೊ ಇದರಿಂದ ನಮಗೆ ಕಾಲಿಂಗ್ ಎಕ್ಸ್ಪೀರಿಯನ್ಸ್ ಎಲ್ಲ ಇನ್ನೂ ಎನ್ಹಾನ್ಸ್ ಆಗುತ್ತೆ. ಅಂಡ್ ಇಯರ್ಬಡ್ಸ್ ಅಲ್ಲಿ ನಮಗೆ ನಾಯ್ಸ್ ಕ್ಯಾನ್ಸಲೇಷನ್ ಕೂಡ ಇದೆ. ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಬಂದು ಅಪ್ ಟು 25 dB ವರೆಗೂ ಇದೆ. ಅಂಡ್ ಇದರಲ್ಲಿ ನಮಗೆ ಟ್ರಾನ್ಸ್ಪರೆನ್ಸಿ ಮೋಡ್ ಕೂಡ ಕೊಟ್ಟಿದ್ದಾರೆ. ಐ ಆಮ್ ರಿಯಲಿ ಎಕ್ಸೈಟೆಡ್ ಟು ಟ್ರೈ ದಟ್. ಹೇಗಿದೆ ಅಂತ ಸೀರಿಯಸ್ಲಿ ಚೆಕ್ ಮಾಡಬೇಕು. ಇನ್ನು ಈ TWS ನ ಬ್ಯಾಟ್ರಿ ಬಗ್ಗೆ ಮಾತಾಡಬೇಕು ಅಂದ್ರೆ ಈ ಕಂಪ್ಲೀಟ್ ಕೇಸ್ ಚಾರ್ಜ್ ಆಗೋಕ್ಕೆ ನಮಗೆ 120 minutes ಬೇಕಾಗಿರುತ್ತೆ. ಅದೇ ಸಿಂಗಲ್ ಇಯರ್ಬಡ್ಸ್ ಚಾರ್ಜ್ ಆಗೋಕ್ಕೆ ನಮಗೆ 45 minutes ಬೇಕಾಗಿರುತ್ತೆ. ಒನ್ಸ್ ಕಂಪ್ಲೀಟ್ ಕೇಸ್ ಚಾರ್ಜ್ ಆದ್ಮೇಲೆ ನಾವು ಇಯರ್ಬಡ್ಸ್ ನ 6 times ಚಾರ್ಜ್ ಕೂಡ ಮಾಡ್ಕೋಬಹುದು. ಇನ್ನು ಓವರ್ ಆಲ್ ಪ್ಲೇ ಟೈಮ್ ಬಂದು ನಮಗೆ 40 hours ಇದೆ. ಸಿಂಗಲ್ ಇಯರ್ಬಡ್ 70% ವಾಲ್ಯೂಮ್ ಅಲ್ಲಿ ನಾವು ಹಾಡುಗಳನ್ನ ಕೇಳ್ತಿದ್ರೆ 6 hours ವರೆಗೂ ನಮಗೆ ಹಾಡುಗಳನ್ನ ಈಸಿಯಾಗಿ ಕೇಳಬಹುದು. ಸ್ಟ್ಯಾಂಡ್ ಬೈ ಟೈಮ್ ಬಂದು ನಮಗೆ 400 hours ಇದೆ. ಅಂಡ್ ಈ TWS ಬಂದು ನಮಗೆ ಇನ್ಸ್ಟಾ ಚಾರ್ಜ್ ನ ಕೂಡ ಸಪೋರ್ಟ್ ಮಾಡುತ್ತೆ. ನಾವು 10 minutes ಚಾರ್ಜ್ ಮಾಡಿದ್ರೆ ಸಾಕು 150 minutes ವರೆಗೂ ಹಾಡುಗಳನ್ನ ಕೇಳಬಹುದು.
ಸೀರಿಯಸ್ಲಿ ಇಷ್ಟು ಕಡಿಮೆ ಬಜೆಟಲ್ಲಿ ಏನೆಲ್ಲ ಫೀಚರ್ಸ್ನ ಅವ್ರು ಆ್ಯಡ್ ಮಾಡಿದಾರಲ್ಲ, ಸೀರಿಯಸ್ಲಿ ನಾಯ್ಸ್ ರಿಯಲಿ ಹವ್ ಡನ್ ಅ ಗ್ರೇಟ್ ಜಾಬ್ ಅಂತ ಹೇಳ್ಬೋದು. ರಿಯಲಿ ವರ್ತ್ ಫಾರ್ ಮನಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಬನ್ನಿ ಈಗ ಈ TWS ನ ಮೊಬೈಲ್ಗೆ ಪೇರ್ ಮಾಡೋಣ. ಪೇರ್ ಮಾಡೋ ಮುಂಚೆ ಫಸ್ಟ್ ನಾವು TWS ಕೇಸ್ ಈ ತರ ಓಪನ್ ಮಾಡಿ ಇಟ್ಕೋಬೇಕು. ಒನ್ಸ್ ಓಪನ್ ಮಾಡಿ ಇಟ್ಕೊಂಡ್ರೆ ಅದು ಪೇರಿಂಗ್ ಪ್ರೋಸೆಸ್ಗೆ ಸ್ಟಾರ್ಟ್ ಆಗಿದೆ ಅಂತ. ಸೊ ಈಗ ಮೊಬೈಲ್ ಅಲ್ಲಿ ನಾವು ಬ್ಲೂಟೂತ್ ಹೋದ್ರೆ ಅಲ್ಲಿ ಪೇರ್ ನ್ಯೂ ಡಿವೈಸ್ ಅಂತ ಇರುತ್ತೆ. ಸೊ ಅಲ್ಲಿ ನಾವು ನೋಡಬಹುದು ಅವೈಲೇಬಲ್ ಡಿವೈಸಸ್ ಇನ್ ನಾಯ್ಸ್ ಬಡ್ಸ್ VS102 Pro ಅಂತ ಇರೋದನ್ನ. ಈಗ ನಾನು ಅದನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಈಗ ಪೇರ್ ವಿತ್ ನಾಯ್ಸ್ ಬರ್ಡ್ಸ್ ಅಂತ ನಮಗೊಂದು ನೋಟಿಫಿಕೇಶನ್ ಬಂದಿದೆ. ಅಲೋ ಆಕ್ಸೆಸ್ ಟು ಯುವರ್ ಕಾಂಟ್ಯಾಕ್ಟ್ಸ್ ಅಂಡ್ ಕಾಲ್ ಹಿಸ್ಟ್ರಿ ಅಲೋ ಮಾಡ್ತಾ ಇದ್ದೀನಿ ಅಂಡ್ ಪೇರ್ ಮಾಡ್ತಾ ಇದ್ದೀನಿ. ಸೊ ಈಗ ಕನೆಕ್ಟ್ ಆಗ್ತಿದೆ. ಎಸ್, ಈಗ ನಾಯ್ಸ್ ಬಡ್ಸ್ VS102 Pro ಬಂದು ಮೊಬೈಲ್ಗೆ ಕನೆಕ್ಟ್ ಆಗಿದೆ. ಸೀರಿಯಸ್ಲಿ ಪೇರಿಂಗ್ ಪ್ರೊಸೆಸ್ ಅಂತೂ ತುಂಬಾ ಸಿಂಪಲ್ ಅಂಡ್ ಈಸಿಯಾಗಿ ಆಯ್ತು. ಸೊ ಬನ್ನಿ ಈಗ ಇಯರ್ಬಡ್ಸ್ ನ ವೇರ್ ಮಾಡೋಣ. ಕಂಫರ್ಟಬಲ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡೋಣ. ಸೀರಿಯಸ್ಲಿ ಇಯರ್ಬಡ್ಸ್ ಅಂತೂ ಸಖತ್ತು ಲೈಟ್ ವೆಯ್ಟ್ ಆಗಿದೆ, ನೋಡೋದಕ್ಕೂ ತುಂಬಾನೇ ಚೆನ್ನಾಗಿದೆ. ಸೊ ಬನ್ನಿ ಈಗ ವೇರ್ ಮಾಡ್ತೀನಿ, ಕಂಫರ್ಟಬಲ್ ಆಗಿದೆಯಾ ಇಲ್ವಾ ಅಂತ ಹೇಳ್ತೀನಿ. ಸೀರಿಯಸ್ಲಿ ಸಖತ್ತಾಗಿ ಫಿಟ್ ಆಗಿದೆ. ಸೊ ವೇರ್ ಮಾಡಿದ ತಕ್ಷಣ ಆಚೆ ಕಡೆ ನಾಯ್ಸ್ ಅಲ್ಲಿ ಆಲ್ಮೋಸ್ಟ್ ನನಗೆ ಬ್ಲಾಕ್ ಆಗಿದೆ. ನೋಡಿ ಎಷ್ಟು ಶೇಕ್ ಮಾಡಿದ್ರು ಬೀಳುತ್ತೆ ಅನ್ನೋ ಟೆನ್ಷನ್ ಕೂಡ ಇಲ್ಲ. ಆರಾಮಾಗಿ ಇಯರ್ಬಡ್ಸ್ ವೇರ್ ಮಾಡಿ ನಾವು ವಾಕಿಂಗ್ ಮಾಡ್ಬೋದು, ಎಕ್ಸರ್ಸೈಸ್ ಅಥವಾ ಅದರ ವರ್ಕ್ಔಟ್ಸ್ ಈಸಿಯಾಗಿ ಮಾಡ್ಬೋದು. ಎಸ್, ತುಂಬಾನೇ ಕಂಫರ್ಟಬಲ್ ಆಗಿದೆ. ಸೊ ಬನ್ನಿ ಈಗ ಇಯರ್ಬಡ್ಸ್ ವೇರ್ ಮಾಡ್ತೀನಿ. ಕೆಲವೊಂದು ಸಾಂಗ್ಸ್ ನ ಕೇಳಿ ಆಡಿಯೋ ಕ್ವಾಲಿಟಿ ಹೇಗಿದೆ ಅಂತ ಚೆಕ್ ಮಾಡೋಣ. ಆಕ್ಚುಲಿ ನಾನು ಈಗ ANC ನ ಆಕ್ಟಿವೇಟ್ ಮಾಡ್ತಾ ಇಲ್ಲ. ಒನ್ಸ್ ಈ ತರ ಇಯರ್ಬಡ್ಸ್ ವೇರ್ ಮಾಡಿದ ತಕ್ಷಣ ನಮ್ಗೆ ಇದರಲ್ಲಿ ANC ಇರೋದ್ರಿಂದ ಆಚೆ ಕಡೆ ವಾಯ್ಸ್ ಎಲ್ಲ ಆಲ್ಮೋಸ್ಟ್ ಅದಕ್ಕೆ ಬ್ಲಾಕ್ ಆಗುತ್ತೆ. ಅಂಡ್ ನಾನು ರೂಮಲ್ಲಿ ಕೂಡ ಇದೀನಲ್ಲ, ಅಷ್ಟೊಂದು ನಾಯ್ಸ್ ಏನೂ ಇಲ್ಲ. ಸೊ ಈಗ ANC ಇಲ್ದೇನೆ ನಾನು ಸಾಂಗ್ ಗಳನ್ನ ಕೇಳ್ತೀನಿ, ಆಡಿಯೋ ಕ್ವಾಲಿಟಿ ಹೇಗಿದೆ ಅಂತ ಹೇಳ್ತೀನಿ. ಫ್ರೆಂಡ್ಸ್, ಸೀರಿಯಸ್ಲಿ ನಾನಂತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆಡಿಯೋ ಕ್ವಾಲಿಟಿ ಇಷ್ಟೊಂದು ಚೆನ್ನಾಗಿರುತ್ತೆ ಅಂತ. ಸೀರಿಯಸ್ಲಿ ಚಿಂದಿ ಆಗಿದೆ ಅಂತಾನೆ ಹೇಳ್ಬೋದು. 70% ವಾಲ್ಯೂಮ್ ಅಲ್ಲಿ ನಾನು ಆಡಿಯೋ ಕೇಳಿದಾಗ ಬೇಸ್ ಆಗಿರ್ಬೋದು, ಟ್ರೆಬಲ್ ಆಗಿರ್ಬೋದು, ವೋಕಲ್ ಕ್ಲಾರಿಟಿ ಎಲ್ಲ ತುಂಬಾನೇ ಕ್ಲಿಯರ್ ಆಗಿ ಕೇಳಿಸ್ತಾ ಇತ್ತು. 100% ವಾಲ್ಯೂಮ್ ಅಲ್ಲೂ ಅಷ್ಟೇ ಸಖತ್ತು ಪ್ಲೆಸೆಂಟ್ ಆಗಿತ್ತು ಹಾಡುಗಳೆಲ್ಲ ಕೇಳೋದಕ್ಕೆ. ಟ್ರೆಬಲ್ ಚೆನ್ನಾಗಿತ್ತು. ಬೇರೆ TWS ಅಲ್ಲಿ ಇವಾಗ 100% ವಾಲ್ಯೂಮ್ ಅಲ್ಲಿ ನಾವು ಹಾಡುಗಳು ಕೇಳಿದಾಗ ಒಂಥರ ಪಂಚಿ ಆಗಿರುತ್ತೆ, ಕಿವಿಗೆ ಸ್ವಲ್ಪ ಹರ್ಟ್ ಆದಂಗಿರುತ್ತೆ. ಬಟ್ ಈ TWS ಅಲ್ಲಿ ಆ ಥರ ಇರಲಿಲ್ಲ. ಸಖತ್ತು ಸಾಫ್ಟ್ ಆಗಿ ಸ್ಮೂತ್ ಆಗಿ ಹಾಡುಗಳೆಲ್ಲ ಕೇಳಿಸ್ಕೊಳ್ತಿದೆ. ತುಂಬಾನೇ ಚೆನ್ನಾಗಿತ್ತು. ಈ ಬಜೆಟ್ ಅಲ್ಲಿ ವಿತ್ ANC ಅವರು ಈ TWS ನ ಸೀರಿಯಸ್ಲಿ ಕೊಡ್ತಿದ್ದಾರೆ. ನೀವೇನಾದ್ರೂ ಮ್ಯೂಸಿಕ್ ಲೆವರ್ಸ್ ಆಗಿದ್ರೆ ಡೆಫಿನೆಟ್ಲಿ ಈ TWS ನ ಟ್ರೈ ಮಾಡಿ, ತುಂಬಾನೇ ಚೆನ್ನಾಗಿ. ಈ TWS ಅಲ್ಲಿ ನಮ್ಗೆ ಏನೆಲ್ಲ ಟಚ್ ಕಂಟ್ರೋಲ್ಸ್ ಇದೆ ಅದು ನಾನು ಡಿಸ್ಪ್ಲೇ ಮೆನ್ಷನ್ ಮಾಡಿರ್ತೀನಿ, ನೀವು ಚೆಕ್ ಮಾಡಬಹುದು. ಎಸ್, ಟಚ್ ಕಂಟ್ರೋಲ್ ಎಲ್ಲ ಸಖತ್ತು ಎಫಿಷಿಯಂಟ್ ಆಗಿದೆ. ಒನ್ಸ್ ನಾವು ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಎಲ್ಲ ಟಚ್ ಕಂಟ್ರೋಲ್ ಈಸಿಲಿ ಆಕ್ಸೆಸಿಬಲ್ ಆಗಿರುತ್ತೆ. ಓವರ್ ಆಗಿ ಟಚ್ ಕಂಟ್ರೋಲ್ ಅಂತೂ ತುಂಬಾನೇ ಚೆನ್ನಾಗಿದೆ. ಇನ್ನು ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಬಗ್ಗೆ ಮಾತಾಡಬೇಕು ಅಂದ್ರೆ ನಾವು ರೈಟ್ ಇಯರ್ಬಡ್ ಮೇಲೆ ಲಾಂಗ್ ಪ್ರೆಸ್ ಮಾಡಿಟ್ಕೊಂಡ್ರೆ ಫಸ್ಟ್ ನಮಗೆ ಟ್ರಾನ್ಸ್ಪರೆನ್ಸಿ ಮೋಡ್ ಆಕ್ಟಿವೇಟ್ ಆಗುತ್ತೆ. ನಮ್ಮ ಸರೌಂಡಿಂಗ್ ಅಲ್ಲಿ ಏನೆಲ್ಲ ಸೌಂಡ್ಸ್ ಇದೆ ಅದು ಇನ್ನೂ ನಮಗೆ HD ಆಗಿ ಕೇಳಿಸುತ್ತೆ. ಮತ್ತೆ ಇದೇ ತರ ನಾವು ಲಾಂಗ್ ಪ್ರೆಸ್ ಮಾಡಿಟ್ಕೊಂಡ್ರೆ ನಮಗೆ ANC ಆಕ್ಟಿವೇಟ್ ಆಗುತ್ತೆ. ನಮ್ಮ ಸರೌಂಡಿಂಗ್ ಅಲ್ಲಿ ಅಪ್ ಟು 25 dB ವರೆಗೂ ಏನೆಲ್ಲ ನಾಯ್ಸ್ ಇದೆ ಅದು ಕಂಪ್ಲೀಟ್ಲಿ ಬ್ಲಾಕ್ ಆಗುತ್ತೆ. ಮತ್ತೆ ನಾವು ಇದೇ ತರ ಲಾಂಗ್ ಪ್ರೆಸ್ ಮಾಡಿಟ್ಕೊಂಡ್ರೆ ನಾರ್ಮಲ್ ಮೋಡ್ಗೆ ಎಂಟರ್ ಆಗ್ತೀವಿ. ಸೀರಿಯಸ್ಲಿ ಈ ಬಜೆಟ್ ಅಲ್ಲಿ ANC ಅಂತೂ ತುಂಬಾನೇ ಚೆನ್ನಾಗಿದೆ, ರಿಯಲಿ ವರ್ತ್ ಅಂತಾನೆ ಹೇಳ್ಬೋದು. ಫ್ರೆಂಡ್ಸ್, ಈ ವಿಡಿಯೋನ ಆಡಿಯೋ ಬಂದು ನಾಯ್ಸ್ ಬಡ್ಸ್ VS102 Pro ಮೈಕಲ್ಲಿ ರೆಕಾರ್ಡ್ ಆಗ್ತಾ ಇರೋದು. ಆಡಿಯೋ ಕ್ವಾಲಿಟಿ ಎಲ್ಲ ಹೇಗಿದೆ ಅಂತ ಹೇಳಿ. ಯೂಶಲಿ ನಾನು ನಾಯ್ಸ್ ಅವರ TWS ನ ಕಾಲ್ಸ್ ಆಗಿರ್ಬೋದು, ಝೂಮ್ ಮೀಟಿಂಗ್ಸ್ ಆಗಿರ್ಬೋದು ಯೂಸ್ ಮಾಡ್ತಾ ಇರ್ತೀನಿ. ನಾಯ್ಸ್ ಅವರ ಮೈಕ್ ಎಲ್ಲ ಸೀರಿಯಸ್ಲಿ ತುಂಬಾನೇ ಚೆನ್ನಾಗಿರುತ್ತೆ, ಕ್ವಾಲಿಟಿ ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಸೊ ನಿಮ್ಗೆ ಆಡಿಯೋ ಕ್ವಾಲಿಟಿ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಓವರ್ ಆಗಿ ನಾಯ್ಸ್ ಅವರ TWS ನ ನೀವು ಪರ್ಚೇಸ್ ಮಾಡಬೇಕಾ ಮಾಡಬಾರ್ದು ಅಂತ ಕೇಳಿದ್ರೆ ಸೀರಿಯಸ್ಲಿ ಇಷ್ಟು ಕಡಿಮೆ ಬಜೆಟ್ ಅಲ್ಲಿ TWS ವಿತ್ ANC ನ ನಾಯ್ಸ್ ಅವರು January 31st ಫ್ಲಿಪ್ಕಾರ್ಟ್, ಮಿಂತ್ರಾ ಅಂಡ್ GoNoise.com ಅಲ್ಲಿ ಲಾಂಚ್ ಮಾಡ್ತಿದ್ದಾರೆ. TWS ಅಂತೂ ನೋಡೋದಕ್ಕೆ ತುಂಬಾನೇ ಚೆನ್ನಾಗಿದೆ. ಬೇಕಾಗಿರೋ ಫೀಚರ್ಸ್ ಎಲ್ಲ ಇಷ್ಟು ಕಡಿಮೆ ಬಜೆಟ್ ಅಲ್ಲಿ ಆಡ್ ಮಾಡಿದ್ದಾರೆ. ನಮಗೆ ಟ್ರಾನ್ಸ್ಪರೆನ್ಸಿ ಮೋಡ್ ಇದೆ, ANC ಇದೆ, ENC ಇದೆ ಅಂಡ್ ಕ್ವಾಡ್ ಮೈಕ್ ಸೆಟಪ್ ಕೂಡ ಕೊಟ್ಟಿದ್ದಾರೆ. ಬ್ಯಾಟರಿ ಬ್ಯಾಕಪ್ ಚೆನ್ನಾಗಿದೆ. ಸೊ ನೀವೇನಾದ್ರೂ ಬಜೆಟ್ ಅಲ್ಲಿ ಒಳ್ಳೆ TWS ವಿತ್ ANC ನೋಡ್ತಿದ್ರೆ ಡೆಫಿನೆಟ್ಲಿ ಇದನ್ನ ಕನ್ಸಿಡರ್ ಮಾಡಬಹುದು. ಸೊ ನಮಗೆ 31st January ಇದು ಲಾಂಚ್ ಮಾಡ್ತಿದ್ದಾರೆ. ಪ್ರೈಸ್ ಬಂದು ಜಸ್ಟ್ 1799 rupeesಗೆ ನಮಗೆ ಲಾಂಚ್ ಡೇ ಸಿಗ್ತಿದೆ. ಸೊ ಡೆಫಿನೆಟ್ಲಿ ಪರ್ಚೇಸ್ ಮಾಡಿ. ಇದಕ್ಕಿಂತ ಕಡಿಮೆ ಬಜೆಟ್ ಅಲ್ಲಿ ನಮಗೆ TWS ವಿತ್ ANC ಸಿಗೋದೇ ಇಲ್ಲ. ಸೊ ಡೆಫಿನೆಟ್ಲಿ ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ಅನ್ಬಾಕ್ಸಿಂಗ್ ವಿಡಿಯೋಸ್ ಇಷ್ಟ ಆಯ್ತು ಅನ್ಸುತ್ತೆ. ಇದೇ ತರ ಅನ್ಬಾಕ್ಸಿಂಗ್ ವಿಡಿಯೋಸ್ ನಾನು ಮಾಡಬೇಕು ಅಂದ್ರೆ ನೀವೇನ್ ಮಾಡಬೇಕು, ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಕೆಳಗಡೆ ಕಾಣ್ತಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸೊ ದಟ್ ರೆಗ್ಯುಲರ್ ಅಪ್ಡೇಟ್ಸ್ ಎಲ್ಲ ಬರುತ್ತೆ. ಹಾಗೆ ನಮ್ಮ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ದು ಫೇಸ್ಬುಕ್ ಅಂಡ್ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಡಿಸ್ಕ್ರಿಪ್ಷನ್ ಲಿಂಕ್ ಮೆನ್ಷನ್ ಮಾಡಿರ್ತೀನಿ. ಫಾಲೋ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್ ಫಾರ್ ಮೈ ನೆಕ್ಸ್ಟ್ ವಿಡಿಯೋ. ಬೈ ಬೈ, ಟೇಕ್ ಕೇರ್.